ಎಲ್ಲರಿಗೂ ನಮಸ್ಕಾರ. ಚಿಂತನ ಮಾತು. ಪ್ರಸ್ತುತಿ ಗಾಯತ್ರಿ ಮರಾಠಿ. ಮಾತು ಹೇಗಿರಬೇಕೆಂದರೆ ಸವಿಯಾದ ಜೇನಿನಂತೆ ಹೃದಯಸ್ಪರ್ಶಿಯಾಗಿರಬೇಕು. ಮಾತು ಎರಡು ಅಥವಾ ಹೆಚ್ಚು ವ್ಯಕ್ತಿಗಳು ಸಂವಹಿಸಲು ನೆರವಾಗುವ ಪ್ರಕ್ರಿಯೆ. ಇಂತಹ ಪ್ರಕ್ರಿಯೆ ಹೇಗಿರಬೇಕೆಂದರೆ ಸ್ನೇಹಪರವಾಗಿರಬೇಕು, ಭಾವ ಪರವಶ ಮಾಡುವಂತಿರಬೇಕು, ಸಂಕೋಲೆಗಳನ್ನು ಕಳಚುವಂತಿರಬೇಕು, ದ್ವೇಷದ ಭಾವ ಕಳಚಿ ಎರಡು ಮನಸ್ಸುಗಳನ್ನು ಬೆಸೆಯುವಂತಿರಬೇಕು. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆ ಮನುಷ್ಯನ ವ್ಯಕ್ತಿತ್ವ ನೈಜತೆಯ ಕನ್ನಡಿ ಇದ್ದಂತೆ. ಮನೆಯ ಹಿರಿಯರು ಕೆಲವೊಮ್ಮೆ ಈ ರೀತಿ ಹೇಳಿರುವುದನ್ನು ಕೇಳಿರಬಹುದು: ಮಾತು ಬಲ್ಲವನಿಗೆ ಜಗಳವಿಲ್ಲ. ಅಂದರೆ ಯಾವ ವ್ಯಕ್ತಿ ತುಂಬ ಜಾಣ್ಮೆಯಿಂದ ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕೆಂಬ ಅರಿವಿದ್ದರೆ ಅವನು ಯಾರ ಜೊತೆಯೂ ದ್ವೇಷವನ್ನು ಕಟ್ಟಿಕೊಳ್ಳದೆ ಎಲ್ಲರೊಂದಿಗೆ ಸ್ನೇಹದಿಂದಿರುತ್ತಾನೆ. ಕೆಲವು ಸಂದರ್ಭದಲ್ಲಿ ಮಾತು ಬೆಳ್ಳಿ, ಮೌನ ಬಂಗಾರವಾಗುತ್ತದೆ. ಅಂದರೆ ಮಾತಿನಲ್ಲಿರುವ ವೈಚಾರಿಕತೆ, ನೈಜತೆಯನ್ನು ಕಳೆದುಕೊಂಡಾಗ ಅದು ತನ್ನ ಮಹತ್ವವನ್ನು ಕಳೆದುಕೊಳ್ಳುತ್ತದೆ. ಹಾಗಾಗಿ ಮಾತೆಂಬುದು ಇನ್ನೊಬ್ಬರಿಗೆ ಸ್ಫೂರ್ತಿದಾಯಕವಾಗಿರಬೇಕು, ಆನಂದವನ್ನು ನೀಡುವಂತಿರಬೇಕು, ಎರಡು ಮನಸ್ಸುಗಳನ್ನು ಹೊಂದಿಸುವಂತೆ ಇರಬೇಕು. ಒಂದು ಕಡೆ ಬಸವಣ್ಣನವರು ಹೀಗೆ ಹೇಳಿರುವುದನ್ನು ನಾವು ಕೇಳಬಹುದು: ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂದು ಅವರು ಹೇಳುತ್ತಾರೆ. ಅಂದರೆ ನುಡಿದಂತೆ ನಡೆ, ನಡೆದಂತೆ ನುಡಿ ಇರಬೇಕು ಎಂಬುದು ಇದರ ಸಾರವಾಗಿದೆ. ನಾವು ಹೇಳುವುದೊಂದು, ನಾವು ಮಾಡುವ ಕಾರ್ಯ ಇನ್ನೊಂದಿದ್ದರೆ ಅಲ್ಲಿ ನಮ್ಮ ವ್ಯಕ್ತಿತ್ವ ಹೇಗಿದೆ ಎಂಬುದು ವ್ಯಕ್ತವಾಗುತ್ತದೆ. ನಮ್ಮ ಮಾತಿನಲ್ಲಿ ಸ್ಪಷ್ಟತೆ ಇರಬೇಕು.